ಸೊ ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದ್ರಿ? ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಈ ಒಂದು ನಿವೃತ್ತಿ ಹೊಂದಿದಂತಹ IPS ಅಧಿಕಾರಿ ಹಾಗೂ ತಮಿಳುನಾಡಿನ BJP ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಅಣ್ಣಾಮಲೈ ಅವರ ಜೀವನ ಕಥೆಯನ್ನು ಹೇಳೋದಕ್ಕೆ ಬಂದಿದ್ವಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಅಣ್ಣಾಮಲೈ ಅವರ ಜೀವನವನ್ನು ತಿಳಿದುಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಅಣ್ಣಾಮಲೈ ಅವರು 4 ಜೂನ್ 1984ರಲ್ಲಿ ಕರೂರಿನ ಚಿನ್ನಾತಪುರಂನ ಸೊಕ್ಕಂಪಟ್ಟಿಯಲ್ಲಿ ಒಂದು ರೈತ ಕುಟುಂಬದಲ್ಲಿ ಜನಿಸುತ್ತಾರೆ. ಅವರು ಕೊಂಗು ಪ್ರವಾಹ ಕೌಟುಂಬಿಕ ಸಮುದಾಯಕ್ಕೆ ಸೇರಿದವರು ಅಂತ ಹೇಳಲಾಗುತ್ತೆ. ಇವರ ತಂದೆಯ ಹೆಸರು ಕುಪ್ಪುಸ್ವಾಮಿ ಹಾಗೂ ತಾಯಿ ಪರಮೇಶ್ವರಿ. ಅಣ್ಣಾಮಲೈ ಅಖಿಲಾ ಸ್ವಾಮಿನಾಥನ್ ಅವರನ್ನು ಮದುವೆಯಾದರು. ಅಣ್ಣಾಮಲೈ ಅವರ ಶಿಕ್ಷಣ. ಅಣ್ಣಾಮಲೈ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಕರೂರು ಮತ್ತು ನಾಮಕ್ಕಲ್ ಜಿಲ್ಲೆಗಳಲ್ಲಿ ಮುಗಿಸಿದರು ಮತ್ತು ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಬೆಳೆದರು. ಅಣ್ಣಾಮಲೈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಹಾಗೆಯೇ MBA ಡಿಗ್ರಿಯನ್ನು ಕೂಡ ಪಡೆದರು. ನಂತರ UPSCಯಲ್ಲಿ ಉತ್ತೀರ್ಣರಾಗಿ ಪೊಲೀಸ್ ಸೇವೆಗೆ ಸೇರಿದರು. ಪೊಲೀಸ್ ಆಗಿ ಅಣ್ಣಾಮಲೈ 2011ರಲ್ಲಿ ಭಾರತೀಯ ಪೊಲೀಸ್ ಸೇವೆಗೆ ಸೇರಿದರು. ಅವರು 2013ರಲ್ಲಿ ACP ಆಗಿ ಉಡುಪಿ ಜಿಲ್ಲೆಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದರು. 2015ರಂದು ಅದೇ ಸ್ಥಳದಲ್ಲಿ ಬಡ್ತಿಯನ್ನು ಪಡೆದು ಪೊಲೀಸ್ ವರಿಷ್ಠಾಧಿಕಾರಿಯಾದರು. ನಂತರ 2018ರ ಅಕ್ಟೋಬರ್ನಲ್ಲಿ ಅವರನ್ನು ಚಿಕ್ಕಮಗಳೂರಿನ ಜಿಲ್ಲಾ ಮುಖ್ಯ ಪೊಲೀಸ್ ಅಧಿಕಾರಿಯಾಗಿ ನೇಮಿಸಲಾಯಿತು. ನಂತರ ಬೆಂಗಳೂರು ದಕ್ಷಿಣ ವಲಯದ ಪೊಲೀಸ್ ಉಪ ಆಯುಕ್ತರಾಗಿ ಬಡ್ತಿಯನ್ನು ನೀಡಲಾಯಿತು. ಅಣ್ಣಾಮಲೈ ಅವರ ರಾಜಕೀಯ ಜೀವನ. 2019ರಲ್ಲಿ ಅವರು ತಮ್ಮ ಪೊಲೀಸ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿದರು. ನಂತರ ಅವರು ತಮ್ಮ ತವರು ರಾಜ್ಯ ಆದಂತಹ ತಮಿಳುನಾಡಿಗೆ ಮರಳಿದರು. ಅಲ್ಲಿ ಅವರು ನೈಸರ್ಗಿಕ ಕೃಷಿಯಲ್ಲಿ ತೊಡಗಿದರು. ಸ್ವಲ್ಪ ದಿನಗಳ ನಂತರ ಅವರು RSS ಇಂದ ಸ್ಫೂರ್ತಿಯನ್ನು ಪಡೆದು BJPಗೆ ಸದಸ್ಯರಾದರು. ಅವರು ತಮಿಳುನಾಡು 2024ರ ಚುನಾವಣೆಯಲ್ಲಿ ಅವರ ಕುರಿಚಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದರು ಮತ್ತು ಕಡಿಮೆ ಅಂತರದಿಂದ ಸೋತರು. ತಮಿಳುನಾಡು BJP ರಾಜ್ಯ ಘಟಕದ ಅಧ್ಯಕ್ಷ L. ಮುರುಗನ್ ಕೇಂದ್ರ ಸಚಿವರಾದ ನಂತರ ಆ ಸ್ಥಾನಕ್ಕೆ ಅಣ್ಣಾಮಲೈ ಅವರನ್ನು ರಾಜ್ಯ ಅಧ್ಯಕ್ಷರಾಗಿ ನೇಮಿಸಲಾಯಿತು. ಇದಾಗಿತ್ತು ಸ್ನೇಹಿತರೆ ಕೆ ಅಣ್ಣಾಮಲೈ ಅವರ ಜೀವನದ ಕತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.